ಚಾನಲ್. ಪ್ರೀವಿಯಸ್ ವಿಡಿಯೋಸಲ್ಲಿ ತಿಳಿಸಿದಂಥ ಮಾಹಿತಿ ಎಲ್ಲ ನಿಮಗೆ ಉಪಯುಕ್ತ ಆಗಿದೆ ಅಂದ್ಕೊಳ್ತೀನಿ. ಇವತ್ತು ಒಂದು ಏಂಜಲ್ ನಂಬರ್ ಬಗ್ಗೆ ತಿಳಿಸ್ತೀನಿ. ಒಂದು ಹೀಲಿಂಗ್ ಕೋಡ್ ಅಂತಲೇ ಹೇಳ್ಬೋದು. ನಿಮಗೆ ಯಾವುದೇ ರೀತಿಯಾದಂಥ ನೋವಿದ್ರೂ ಸಹ ಒಂದು ಪೇನ್ ಕಿಲ್ಲರ್ ಥರ ವರ್ಕ್ ಮಾಡೋವಂಥ ಒಂದು ನಂಬರ್ ಬಗ್ಗೆ ತಿಳಿಸ್ತೀನಿ. ಮತ್ತು ನಾಳೆ 999 ಪೋರ್ಟಲ್ ಶುರು ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ಗೆ ಒಂದು ಬೆಸ್ಟ್ ಪೋರ್ಟಲ್ ಅಂತ ಹೇಳ್ಬೋದು. ಪ್ರೀವಿಯಸ್ಸಲ್ಲೂ ನಾನು 888 ಪೋರ್ಟಲ್ ಬಗ್ಗೆ ತಿಳಿಸಿದ್ದೆ. ಸೊ ಎಲ್ಲ ಒಂದು ಬೆನಿಫಿಟನ್ನು ಪಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಸೊ ಇದು ಸ್ಪೆಷಲ್ ಆದಂಥ ಪೋರ್ಟಲ್ 999 ಪೋರ್ಟಲ್. ಸೊ ಈ ಒಂದು 99 ಪೋರ್ಟಲಲ್ಲಿ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ, ಸೊ ಯಾವುದೇ ಒಂದು ವಿಷಸ್ ಇರ್ಬೋದು, ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು, ಅಥವಾ ಮನಿ ಮ್ಯಾನಿಫೆಸ್ಟೇಷನ್ ಇರ್ಬೋದು, ಅಥವಾ ಏನೋ ಒಂದು ಅಟ್ರ್ಯಾಕ್ಟ್ ಮಾಡಬೇಕು ಅಂತಿದ್ದೀರಾ, ರಿಲೇಷನ್ಶಿಪ್ ಇರ್ಬೋದು, ಒಂದು ಒಳ್ಳೆಯ ವಾತಾವರಣ ಇರ್ಬೋದು. ಸೊ ಎಲ್ಲನೂ ಚೇಂಜ್ ಆಗ್ತಾ ಬರುತ್ತೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳ್ಬೋದು. ಸೊ 9 ಅಂದ್ರೇ ತುಂಬಾ ಒಂದು ಚೇಂಜಸನ್ನು ತಂದುಕೊಡುವಂತಹ ನಂಬರ್ ಇದು. ಅಂದರೆ ಒಂದು ರೀಸೆಟ್ ನಂಬರ್ ಅಂತ ಹೇಳ್ಬೋದು. ಎಲ್ಲನೂ ಒಂದು ರೀಸೆಟ್ ಆಗುವಂತಹ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಈ 999 ಪೋರ್ಟಲಲ್ಲಿ ಯಾರೆಲ್ಲ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಏನೆಲ್ಲ ಪ್ಲ್ಯಾನ್ಸ್ ಹಾಕ್ಕೊಂಡಿದ್ದೀರಾ, ಸೊ ನಾಳೆ ನೀವು ಟ್ರೈ ಮಾಡ್ಬೋದು. 9 ವಿಷಸನ್ನು ನೀವು ಬರ್ಕೊಳ್ಳಿ. 9 ಸಲ ಬರಿಬೇಕಾಗುತ್ತೆ ಮತ್ತು 9 ದಿನ. ಸೊ ಈ ಒಂದು ಮೆಥಡಲ್ಲಿ ನೀವು ಸ್ಕ್ರಿಪ್ಟಿಂಗನ್ನು ಸ್ಟಾರ್ಟ್ ಮಾಡ್ಬೋದು. 9 ಗಂಟೆ 9 ನಿಮಿಷ, ಬೆಳಗ್ಗೆ ಆದರೂ ಪರವಾಗಿಲ್ಲ, ನೈಟ್ ಆದರೂ ಪರವಾಗಿಲ್ಲ. ಈ ಒಂದು ಟೈಮಿಂಗ್ಸಲ್ಲಿ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಆ ಒಂದು 9 ವಿಷನ್ನು ನೀವು ಬರ್ಕೊಳ್ತೀರಾ, 9 ದಿನ ಬರೀತೀರಾ ಮತ್ತು 9 ಟೈಮ್ ಬರೀತೀರಾ. ಅಥವಾ ನಿಮಗೆ ಟೈಮ್ ಸಾಲ್ತಾ ಇಲ್ಲ ಅಂತ ಏನಾದರೂ ಇದ್ದರೆ, 9 ಸಲ ಬರೆಯೋದು ಕಷ್ಟ ಆಗುತ್ತೆ, ಅಷ್ಟೊಂದು ಟೈಮ್ ಇಲ್ಲ ಅನ್ನೋಂಥವ್ರು ಒಂದೇ ಸಲ ಬರ್ಕೋಬೋದು. ಅದನ್ನು 9 ದಿನ ಕಂಟಿನ್ಯೂ ಮಾಡಿ. ನಿಮ್ಮ 9 ವಿಷಸನ್ನು ಒಂದು ಸಲ ಬರ್ಕೊಂಬಿಡಿ. ಅದನ್ನು 9 ದಿನ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿ. ಸೊ ಕೆಲವರಿಗೆ ತುಂಬ ಬ್ಯುಸಿ ಇರ್ತಾರೆ. ಸೊ ಅವ್ರಿಗೆ 9 ವಿಷಸನ್ನು 9 ಸಲ ಬರಿಬೇಕು ಅಂದರೆ ಕಷ್ಟ ಆಗ್ಬೋದು. ನಿಮಗೆ ಟೈಮ್ ಇದೆ ಅಂತಂದರೆ ಬರಿಬೋದು. ಅಥವಾ ನೀವು ಒಂದೇ ಸಲ 9 ವಿಷನ್ನು ಬರಿತೀರಾ, ಅದನ್ನು 9 ದಿನ ರಿಪೀಟ್ ಮಾಡ್ತೀರಾ. ಸೊ ಈ ಒಂದು ಮೆಥಡಲ್ಲೂ ಕೂಡ ನೀವು ಮಾಡ್ಕೋಬೋದು. ತುಂಬ ಕಾಂಪ್ಲಿಕೇಟ್ ಮಾಡ್ಕೋಬೇಡಿ. ನಿಮ್ಮ ವಿಷಸ್ ಎಲ್ಲ ಸಿಂಪಲ್ ಆಗಿ ಬರ್ಕೊಳ್ಳಿ. ಯೂನಿವರ್ಸ್ಗೆ ಗೊತ್ತಿರುತ್ತೆ ನಿಮ್ಗೆ ಏನು ಬೇಕು ಅನ್ನೋದು. ಸೊ ಅದಕ್ಕೆ ತಕ್ಕ ಹಾಗೆ ಯೂನಿವರ್ಸ್ ನಿಮಗೆ ಆ ಒಂದು ವಿಷಸನ್ನು ರಿಯಾಲಿಟಿಗೆ ಬರೋ ಹಾಗೆ ಖಂಡಿತ ಮಾಡುತ್ತೆ. ಮತ್ತು ಹೀಲಿಂಗ್ ಕೋಡ್ ಬಗ್ಗೆ ತಿಳಿಸ್ತೀನಿ. ಯಾವುದೇ ಒಂದು ನೋವು ಇರ್ಬೋದು, ಈ ಕೈಕಾಲು ನೋವು ಇರ್ಬೋದು, ಮಂಡಿ ನೋವು ಇರ್ಬೋದು, ಬೆನ್ನು ನೋವು ಇರ್ಬೋದು, ಎಲ್ಲಿ ಪೇಯ್ನ್ ತುಂಬ ಕಾಣಿಸ್ತಾ ಇದೆ ಅಲ್ಲಿ ನಂಬರ್ 58 ಈ ನಂಬರನ್ನು ಬರ್ಕೊಳ್ಳೋದ್ರಿಂದ ಬ್ಲೂ ಪೆನ್ ಅಥವಾ ಗ್ರೀನ್ ಪೆನ್ನಲ್ಲಿ ಬರಿಬೋದು. ಎಲ್ಲಿ ಪೇಯ್ನ್ ಇದೆಯೋ ಅಲ್ಲಿ ಈ ನಂಬರ್ ಬರೆಯೋದ್ರಿಂದ ಆ ಪೇಯ್ನ್ ರಿಲೀಫ್ ಆಗುತ್ತೆ. ಖಂಡಿತ ಟ್ರೈ ಮಾಡಿ. ಸುಮಾರು ಜನಕ್ಕೆ ಅದ್ಭುತವಾದ ರಿಸಲ್ಟನ್ನು ಕೊಟ್ಟಿದೆ ಈ ಒಂದು ನಂಬರ್. ಹೀಲಿಂಗ್ ಕೋಡ್ ಅಂತಲೇ ಹೇಳ್ಬೋದು, ನಂಬರ್ 58. ಸೊ ಈ ಒಂದು ಏಂಜಲ್ ನಂಬರ್ ನಿಮಗೆಲ್ಲ ಆ ಒಂದು ಪೇಯ್ನಿಂದ ಯಾವುದರಿಂದ ಒಂದು ರಿಲೀಫನ್ನು ಕೊಡಲಿ ನಿಮಗೆ. ಮತ್ತು 999 ಪೋರ್ಟಲ್ಗೆ ಏನೇನು ಸಿದ್ಧತೆಗಳು ಬೇಕಾಗುತ್ತೆ ಎಲ್ಲ ನೀವು ಪ್ರಿಪೇರ್ ಆಗಿ ಇಟ್ಕೊಳ್ಳಿ. ಯಾವ ವಿಷಸನ್ನು ಮ್ಯಾನಿಫೆಸ್ಟ್ ಮಾಡಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾಳೆ ಆ ಒಂದು ಮ್ಯಾನಿಫೆಸ್ಟೇಷನ್ಗೆ ಪ್ರಯತ್ನ ಪಡಿ. ಖಂಡಿತ ಎಲ್ರಿಗೂ ಒಳ್ಳೆಯದಾಗಲಿ. ಸೊ ಈ ಒಂದು ಪೋರ್ಟಲ್ ನಿಮ್ಮ ಎಲ್ಲರ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಒಂದು ಹೆಲ್ಪ್ ಆಗಲಿ ಅಂತ ಹಾರೈಸ್ತೀನಿ. ಮತ್ತು ನಿಮ್ಮ ಎಲ್ಲರ ವಿಷಸ್ಸು ರಿಯಾಲಿಟಿಗೆ ಬರಲಿ ಅಂತ ಹಾರೈಸ್ತೀನಿ. ಮುಂದಿನ ವೀಡಿಯೋಸಲ್ಲಿ ಇನ್ನಷ್ಟು ಮಾಹಿತಿ ಬಗ್ಗೆ ತಿಳಿಸ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಏನೇ ಪ್ರಶ್ನೆ ಇದ್ದರೂ ಕಮೆಂಟ್ ಮಾಡಿ. ಖಂಡಿತ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಉತ್ತರ ಸಿಗುತ್ತೆ. ಥ್ಯಾಂಕ್ ಯು.